Hello everyone, welcome back to Banking with Bhuvi. ಇವತ್ತು ಡೇ 19 ಆಫ್ 21 ಡೇಸ್ ಚಾಲೆಂಜ್. ಈ ಚಾಲೆಂಜಲ್ಲಿ ನಾನು ಡೈಲಿ 3 ಪಝಲ್ಸ್, ಅದು ಪ್ರಿಲಿಮ್ಸ್ ಲೆವೆಲ್ದು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಮೊದಲನೇ ಪಝಲ್ನ ಶುರು ಮಾಡೋಣ. ಇದು ಇವತ್ತಿನ ಮೊದಲನೇ ಪಝಲ್. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲಿ ಕೂಡ ಇದೆ. ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. ದೇರ್ ಆರ್ 8 ಪರ್ಸನ್ ಲಿವಿಂಗ್ ಇನ್ ಡಿಫ್ರೆಂಟ್ ಫ್ಲೋರ್ಸ್ and not necessarily in the same order. Lowermost 1, topmost 8. So ನಮಗೆ ಇಲ್ಲಿ ನಂಬರಿಂಗ್ ಅವಶ್ಯಕತೆ ಇದೆ. ಓಕೆ, ಇಲ್ಲಿಂದ ಶುರು ಆಗುತ್ತೆ. ದ ನಂಬರ್ ಆಫ್ ಫ್ಲೋರ್ಸ್ ಆನ್ ವಿಚ್ ಎಮ್ ಲೀವ್ಸ್ ಇಸ್ ಅ ಸಮ್ ಆಫ್ ನಂಬರ್ ಆಫ್ ಫ್ಲೋರ್ ಆನ್ ವಿಚ್ ಎಲ್ ಆ್ಯಂಡ್ ಆರ್ ಲೀವ್. ಎಮ್ದು ಫ್ಲೋರ್ ಎಷ್ಟಿರುತ್ತೆ ಅಂದರೆ ಎಲ್ ಮತ್ತು ಆರ್ನ ಕಂಬೈನ್ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು. ಸೊ ನಮಗೆ ಇಲ್ಲಿ ತುಂಬ ಆಪ್ಷನ್ಗಳು ಬರುತ್ತೆ. ನೆಕ್ಸ್ಟ್ ನೋಡೋಣ ಏನಾದರೂ ಡೇಟಾ ಅವೈಲಬಲ್ ಇದೆಯಾ ಅಂತ. ಆ್ಯಂಡ್ ಇಟ್ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 5. ಯಾವುದಕ್ಕೆ ರಿಲೇಟೆಡ್ ಇದು? ಇಟ್ ಈಸ್ ಅಂದರೆ ಎಮ್ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 5. ವಿತಿನ್ 8ಅಲ್ಲಿ ಮಲ್ಟಿಪಲ್ ಆಫ್ 5 ಯಾವುದಿರುತ್ತೆ? 5 ಒಂದೇ. ಸೊ ನಮಗೆ ಇಲ್ಲಿ 5 ಬರುತ್ತೆ. ಸೊ ನಮಗೆ ಎಲ್ ಮತ್ತು ಆರ್ಗೆ 4 ಅಥವಾ 1, 2 + 3 ಈ ಎರಡು ಪಾಸಿಬಿಲಿಟೀಸ್ ಇದೆ. ಸೊ ದೆರ್ ಆರ್ 3 ಫ್ಲೋರ್ಸ್ ಬಿಟ್ವೀನ್ ಎಲ್ ಆ್ಯಂಡ್ ಕೆ. ಎಲ್ ಮತ್ತು ಕೆ ಮಧ್ಯೆ 3 ಫ್ಲೋರ್ಸ್ ಗ್ಯಾಪ್ ಇರಬೇಕು. ಹೂ ಅಂದರೆ ಯಾರು? ಕೆ ಡಸ್ ನಾಟ್ ಲೀವ್ ಆನ್ ದ 6th ಫ್ಲೋರ್. ಕೆ 6th ಫ್ಲೋರಲ್ಲಿ ಬರೋದಿಲ್ಲ. ನೆಕ್ಸ್ಟು ದೆರ್ ಆರ್ ಎಫ್ ಲೀವ್ಸ್ ಇಮಿಡಿಯೇಟ್ಲಿ ಬಿಲೋ ಕೆ. ಎಫ್ ಕೆದು ಇಮಿಡಿಯೇಟ್ಲಿ ಬಿಲೋ ಇರುತ್ತೆ. 3 ಪರ್ಸನ್ ಲೀವ್ ಬಿಟ್ವೀನ್ ಕ್ಯೂ ಆ್ಯಂಡ್ ಜೆ. ಕ್ಯೂ ಮತ್ತು ಜೆ ಮಧ್ಯೆ 3 ಜನ ಇರ್ತಾರೆ. ಹೂ ಲೀವ್ಸ್ ಬಿಲೋ ಕ್ಯೂ. ಹೂ ಅಂದರೆ ಯಾರು? ಜೆ. ಇವಾಗ ಕ್ಯೂ ಮತ್ತು ಜೆ ಮಧ್ಯೆ 3 ಗ್ಯಾಪ್ ಇರಬೇಕು. ಜೆ ಕ್ಯೂಗಿಂತ ಕೆಳಗೆ ಲೀವ್ ಮಾಡ್ತಾರೆ. ಎನ್ ಡಸ್ ನಾಟ್ ಲೀವ್ ಆನ್ ದ ಫ್ಲೋರ್ ಬಿಲೋ ಆರ್. ಎನ್ ಆರ್ಗಿಂತ ಮೇಲೆ ಇರಬೇಕು. ಸೊ ಇಷ್ಟೆಲ್ಲ ಡೇಟಾನ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಇವಾಗ ಎಲ್ ಮತ್ತು ಆರ್ಗೆ ಏನಾಗುತ್ತೆ? ಫಸ್ಟಲ್ಲಿ ನಾವು ಎಲ್ ಆರ್ ಇಲ್ಲಿ ತಗೊಳ್ಳೋಣ. ನೆಕ್ಸ್ಟ್ ಎಲ್ ಅಥವಾ ಆರ್ ಇಲ್ಲಿ ತಗೊಳ್ಳೋಣ. ಇವಾಗ ಸೆಕೆಂಡಲ್ಲಿ ನಾವು ಎಲ್ನ ಪ್ಲೇಸ್ ಮಾಡಿದರೆ 1 2 3 ಕೆ ಇಲ್ಲಿ ಬರುತ್ತೆ. ಕೆ ನಮಗೆ 6th ಬರೋ ಹಾಗಿಲ್ಲ. ಸೊ ನಾವು ಎಲ್ನ 3ಅಲ್ಲಿ ಇಟ್ಕೊಳ್ಳೋಣ. 1 2 3 ಕೆ ಇಲ್ಲಿ ಬರುತ್ತೆ. ಕೆದು ಇಮಿಡಿಯೇಟ್ ಕೆಳಗೆ ಎಫ್ ಬರುತ್ತೆ. ಸೊ ಇಲ್ಲಿಗೆ ಆರ್, ಇಲ್ಲಿಗೆ ಎಲ್ ಪ್ಲೇಸ್ ಆಯಿತು. ಎಲ್ನ ನಾವು ಇಲ್ಲಿ ಪ್ಲೇಸ್ ಮಾಡಿಕೊಂಡ್ರೆ ಫಸ್ಟು ಫ್ಲೋರಲ್ಲಿ 1 2 3 ಕೆಗೆ ಜಾಗ ಇರೋದಿಲ್ಲ. ಸೊ ನಮಗೆ ಎಲ್ ಇಲ್ಲಿ ಪ್ಲೇಸ್ ಮಾಡಿಕೊಂಡ್ರೆ 1 2 3 ಕೆ 8th ಫ್ಲೋರಿಗೆ ಬರುತ್ತೆ. ಕೆದು ಇಮಿಡಿಯೇಟ್ ಕೆಳಗೆ ಎಫ್ ಇರಬೇಕು. ಫಸ್ಟ್ ಫ್ಲೋರಲ್ಲಿ ಆರ್ನ ಪ್ಲೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕ್ಯೂ ಮತ್ತು ಜೆಗೆ 3 ಗ್ಯಾಪ್ ಇರಬೇಕು. ನಾವು ಕ್ಯೂ ಇಲ್ಲಿ ತೊಗೊಂಡ್ರೆ 1 2 3 ಜೆ ಇಲ್ಲಿಗೆ ಬರುತ್ತೆ. ಇದೊಂದೇ ನಮಗೆ ಉಳಿದಿರೋದು ಪ್ಲೇಸ್. ನೆಕ್ಸ್ಟ್ ಇಲ್ಲಿ ಕ್ಯೂನ ಇಲ್ಲಿ ಪ್ಲೇಸ್ ಮಾಡ್ಕೋಬೇಕು. 1 2 3 ಜೆ ಇಲ್ಲಿ ಬರುತ್ತೆ. ಎನ್ನಿಗೆ ಒಂದು ಪ್ಲೇಸ್ ಉಳಿತು ಇಲ್ಲಿ, ಎನ್ನಿಗೆ ಇಲ್ಲಿ ಪ್ಲೇಸ್ ಒಂದು ಉಳಿತು ಇಲ್ಲಿ. ಸೊ ಇಲ್ಲಿ ಈ ಫಸ್ಟ್ ಕೇಸ್ ಕ್ಯಾನ್ಸಲ್ ಆಗುತ್ತೆ. ಯಾಕಂದರೆ ಎನ್ ಆರ್ಗಿಂತ ಮೇಲೆ ಇರಬೇಕು. ಫಸ್ಟ್ ಕೇಸಲ್ಲಿ ಎನ್ ಆರ್ಗಿಂತ ಕೆಳಗಿದೆ. ಸೊ ಇದು ನಮ್ಮದು ಫೈನಲ್ ಅರೇಂಜ್ಮೆಂಟ್. ಕೆ ಎಫ್ ಕ್ಯೂ ಎಮ್ ಎಲ್ ಎನ್ ಜೆ ಆರ್. ಸರಿ ಇದೆಯಾ ತಪ್ಪಿದೆಯಾ ಒಂದ್ಸರಿ ನೋಡ್ಕೊಳ್ಳೋಣ. ಕೆ ಎಫ್ ಕ್ಯೂ ಎಮ್ ಎಲ್ ಎನ್ ಜೆ ಆರ್. ಓಕೆ, ಈ ಪಝಲ್ದು ರಿಲೇಟೆಡ್ 5 ಕ್ವೆಶನ್ಸ್ ಇದೆ. ಹೂ ಅಮಂಗ್ ದ ಫಾಲೋಯಿಂಗ್ ಲೀವ್ಸ್ ಆನ್ 5th ಫ್ಲೋರ್. 5th ಯಾರು? ಎಮ್. ಆಪ್ಷನ್ ಬಿ. ಹೌ ಮೆನಿ ಪರ್ಸನ್ ಲೀವ್ ಬಿಟ್ವೀನ್ ಕೆ ಆ್ಯಂಡ್ ಎಲ್. ಎಲ್ ಮತ್ತು ಕೆ ಮಧ್ಯೆ 3 ಗ್ಯಾಪ್ ಇದೆ. ಸೊ 3 ಪರ್ಸನ್ ಲೀವ್ ಬಿಟ್ವೀನ್ ಕೆ ಆ್ಯಂಡ್ ಎಲ್. ಹೂ ಲೀವ್ಸ್ ಇಮಿಡಿಯೇಟ್ಲಿ ಬಿಲೋ ಎಫ್. ಎಫ್ದು ಇಮಿಡಿಯೇಟ್ಲಿ ಬಿಲೋ ಯಾವುದು? ಕ್ಯೂ. ಆಪ್ಷನ್ ಡಿ. ಇದು ಗುಂಪಿಗೆ ಸೇರಿದ ಪದ. 5ರಲ್ಲಿ 4 ಒಂಥರ ಇರುತ್ತೆ, ಇನ್ನು ಒಂದು ಡಿಫ್ರೆಂಟ್ ಆಗಿರುತ್ತೆ. ಯಾವುದು? ಕೆ, ಕ್ಯೂ, ಎಲ್, ಜೆ, ಆರ್. ಸೊ ಆರ್ ವಿಲ್ ಬಿ ದಿ ಡಿಫ್ರೆಂಟ್ ಒನ್. ಯಾಕಂದರೆ ಇದು 4 ಈವನ್ ನಂಬರ್ ಫ್ಲೋರಲ್ಲಿದೆ, ಇದು ಆರ್ಡಲ್ಲಿದೆ. ಸೊ ಹಾಗಾಗಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ರಿಗಾರ್ಡಿಂಗ್ ಎನ್. ಎನ್ ಲೀವ್ಸ್ ಆನ್ ಎನ್ ಈವನ್ ನಂಬರ್ ಫ್ಲೋರ್. ರಾಂಗ್ ಇದೆ. ಎನ್ ಲೀವ್ಸ್ ಇಮಿಡಿಯೇಟ್ಲಿ ಅಬೋವ್ ಆರ್. ನೋ, ಇದು ಕೂಡ ತಪ್ಪು. ಎನ್ ಲೀವ್ಸ್ ಆನ್ 3rd ಫ್ಲೋರ್. ಸೊ ಇದು ಸರಿಯಾಗುತ್ತೆ. ನೆಕ್ಸ್ಟ್ ಪಝಲ್ಲು
ಎರಡನೇದು ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ಕೂಡ ಇದೆ. ಸ್ಟಡಿ ದ ಫಾಲೋಯಿಂಗ್ ಅರೇಂಜ್ಮೆಂಟ್ ಕೇರ್ಫುಲಿ. ಓಕೆ, 8 ಪರ್ಸನ್ ಸಿಟ್ ಅರೌಂಡ್ ಸ್ಕ್ವೇರ್ ಶೇಪ್ ಟೇಬಲ್. ಓಕೆ, ಸ್ಕ್ವೇರ್ ಶೇಪ್ ಟೇಬಲಲ್ಲಿ ಇರ್ತಾರೆ. ಯಾರು ಒಳಗೆ ಯಾರು ಹೊರಗೆ ನೋಡೋಣ. ಆಲ್ ಆಫ್ ದೆಮ್ ಫೇಸ್ ಔಟ್ಸೈಡ್. ಓಕೆ, ಎಲ್ಲದು ಔಟ್ಸೈಡ್ ಫೇಸ್ ಮಾಡ್ತಾರೆ. ಎನ್ ಸಿಟ್ ಥರ್ಡ್ ಟು ದ ರೈಟ್ ಆಫ್ ಎಮ್. ಎಮ್ನ ಥರ್ಡ್ ರೈಟ್ಗೆ ಕೂತ್ಕೊಳ್ಳುತ್ತೆ. ಎಫ್ ಇಸ್ ನಾಟ್ ಆನ್ ಇಮಿಡಿಯೇಟ್ ನೇಬರ್ ಆಫ್ ಎಮ್ ಮತ್ತು ಎನ್. ಓಕೆ, ಎಫ್ ಪಕ್ಕ ಎಮ್ ಎನ್ ಬರೋಂಗಿಲ್ಲ. ಓಕೆ, ಎಫ್ ಸಿಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಯು. ಎಫ್ ಯುದು ಇಮಿಡಿಯೇಟ್ ರೈಟಲ್ಲಿ ಕೂತ್ಕೊಳ್ಳುತ್ತೆ. ಕೆ ಈಸ್ ಇಮಿಡಿಯೇಟ್ಲಿ ಟು ದ ಲೆಫ್ಟ್ ಆಫ್ ಎನ್. ಕೆ ಎನ್ನ ಇಮಿಡಿಯೇಟ್ ಲೆಫ್ಟಲ್ಲಿ ಕೂತ್ಕೊಳ್ಳುತ್ತೆ. ಎ ಈಸ್ ಆಪೋಸಿಟ್ ಆಫ್ ಎಫ್. ಎಫ್ ಮತ್ತು ಎ ಆಪೋಸಿಟಲ್ಲಿ ಕೂತ್ಕೋತಾರೆ. ಬಿ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಕೆ. ಬಿ ಸಿಟ್ ಥರ್ಡ್ ಟು ದ ಲೆಫ್ಟ್ ಆಫ್ ಕೆ. ಓಕೆ, ಆ್ಯಂಡ್ ಇಮಿಡಿಯೇಟ್ಲಿ ಟು ದ ರೈಟ್ ಆಫ್ ಇ. ಬಿ ಏನಾಗುತ್ತೆ, ಇನ ಇಮಿಡಿಯೇಟ್ ರೈಟಲ್ಲಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್, ಹೂ ಡಸ್ ನಾಟ್ ಸಿಟ್ ಅಟ್ ಕಾರ್ನರ್. ಈ ನಮಗೆ ಕಾರ್ನರಲ್ಲ ಮಿಡ್ಡಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಜಾಸ್ತಿ ಎಲ್ಲಿಂದ ಸಿಗ್ತಾ ಇದೆ ಅಂದರೆ ಈ ಒಂದು ಡೇಟಾಯಿಂದ ನಮಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಸೊ ನಾವು ಎರಡರಲ್ಲಿ ಒಂದು ಎಮ್ ಮಿಡ್ಡಲ್ಲಿ ಇಟ್ಕೊಂಡ್ರೆ ಒಂದು ಎಮ್ನ ನಾವು ಕಾರ್ನರಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಣ. ಎಮ್ದು ಥರ್ಡ್ ಟು ದ ರೈಟ್ಗೆ ಎನ್ ಕೂತ್ಕೊಳ್ಳುತ್ತೆ. 1 to ಎನ್ ಇಲ್ಲಿ ಬಂದರೆ ಇದರಲ್ಲಿ 1 to ಎನ್ ಇಲ್ಲಿ ಬರುತ್ತೆ. ಎಂದು ಇಮಿಡಿಯೇಟ್ ಲೆಫ್ಟು ಕೆ ಇರಬೇಕು. ಎಂದು ಇಮಿಡಿಯೇಟ್ ಲೆಫ್ಟು ಕೆ, ಎಂದು ಇಮಿಡಿಯೇಟ್ ಲೆಫ್ಟ್ ಕೆ. ಕೆದು ಥರ್ಡ್ ಟು ದ ಲೆಫ್ಟ್ ಬಿ ಇರುತ್ತೆ. ಕೆದು ಥರ್ಡ್ ಟು ದ ಲೆಫ್ಟ್ 1 to ಕೆ ಇಲ್ಲಿಗೆ ಬರುತ್ತೆ. ಸಾರಿ, ಬಿ ಕೆದು ಥರ್ಡ್ ಟು ದ ಲೆಫ್ಟ್ 1 to ಬಿ ಇಲ್ಲಿಗೆ ಬರುತ್ತೆ. ಬಿ ಏನಾಗುತ್ತೆ, ಇದು ಇಮಿಡಿಯೇಟ್ ರೈಟ್ ಕೂತ್ಕೊಳ್ಳುತ್ತೆ. ಇದು ಇಮಿಡಿಯೇಟ್ ರೈಟ್. ಸೊ ಇದು ಕ್ಯಾನ್ಸಲ್ ಆಯಿತು ನಮಗಿಲ್ಲ. ನೆಕ್ಸ್ಟು ಎಫ್ ಮತ್ತು ಎಗೆ ಆಪೋಸಿಟ್ ಕೂತ್ಕೊಳ್ಳುತ್ತೆ. ಸೊ ಎಫ್ ಮತ್ತು ಎಗೆ ಇಲ್ಲಿ ಪ್ಲೇಸ್ ಇದೆ. ಎಫ್ ಅಕ್ಕಪಕ್ಕ ಎಮ್ ಅಥವಾ ಎನ್ ಬರೋ ಹಾಗಿಲ್ಲ. ಸೊ ನಾವು ಎಫ್ನ ಇಲ್ಲಿ ಪ್ಲೇಸ್ ಮಾಡ್ತೀವಿ, ಎ ಇಲ್ಲಿ ಬರುತ್ತೆ. ಉಳಿದಿರೋದು ಯಾವುದು, ಯುನ ಇಮಿಡಿಯೇಟ್ ರೈಟಲ್ಲಿ ಎಫ್ ಕೂತ್ಕೊಳ್ಳುತ್ತೆ. ಸೊ ಇದು ಸರಿಯಾಗಿ ಬರುತ್ತೆ. ಈ ಅರೇಂಜ್ಮೆಂಟ್ ಸರಿನಾ ತಪ್ಪ ನೋಡ್ಕೊಳ್ಳೋಣ. ನಾವು ಎಂದು ರೈಟಿಂದ ಕೌಂಟ್ ಮಾಡ್ಕೊತ ಹೋಗೋಣ. NUFE. ಓಕೆ, NUFE BMAK. ಓಕೆ, ಕರೆಕ್ಟಾಗಿದೆ. ಹೂ ಈಸ್ ಆಪೋಸಿಟ್ ಟು ಎಫ್. ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಹೂ ಈಸ್ ಆಪೋಸಿಟ್ ಟು ಎಫ್. ಎಫ್ನ ಆಪೋಸಿಟ್ ಎ. ಸೊ ಆಪ್ಷನ್ ಸಿ. ಹೂ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಯು. ಸೆಕೆಂಡ್ ಟು ದ ಲೆಫ್ಟ್ ಆಫ್ ಯು ಅಂದರೆ 1 to ಕೆ. ಸೊ ಆಪ್ಷನ್ ಬಿ. ಹೌ ಮೆನಿ ಪರ್ಸನ್ ಸಿಟ್ ಬಿಟ್ವೀನ್ ಎನ್ ಆ್ಯಂಡ್ ಬಿ. ಎನ್ ಮತ್ತು ಬಿ ಮಧ್ಯೆ ವೆನ್ ಕೌಂಟೆಡ್ ರೈಟ್ ಆಫ್ ಎನ್. ಎನ್ನಿಂದು ರೈಟ್ ಅಕೌಂಟ್ ಮಾಡಿದರೆ 1 to 3 ಮೆಂಬರ್ಸ್ ಕೂತ್ಕೋತಾರೆ. ಆಪ್ಷನ್ ಸಿ. 4 ಆಫ್ ದ ಫಾಲೋಯಿಂಗ್ ಅಂದರೆ 5ರಲ್ಲಿ 4 ಒಂಥರ ಇದೆ, ಒಂದು ತಪ್ಪಾಗಿದೆ. ಯಾವುದು ಅಂತ ನೋಡೋಣ. ಎನ್, ಎಫ್, ಬಿ, ಎ, ಇ. ಸೊ ಈ ಮಿಡ್ಡಲ್ಲಿ ಕೂರುತ್ತೆ, ಇನ್ನು ಉಳಿದಿದ್ದು ಕಾರ್ನರಲ್ಲಿ ಕೂರುತ್ತೆ. ಸೊ ಕರೆಕ್ಟ್ ಆನ್ಸರ್ ಇ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ರಿಗಾರ್ಡಿಂಗ್ ಇ. ಈ ಬಗ್ಗೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ. ಇ ಸಿಟ್ಸ್ ಮತ್ತು ಕಾರ್ನರ್. ನೋ, ಇದು ರಾಂಗು. ಇ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಬಿ. ಎಸ್, ಆಪ್ಷನ್ ಬಿ ವಿಲ್ ಬಿ ದಿ ರೈಟ್ ಆನ್ಸರ್. ಇದು ಇವತ್ತಿನ 3ನೇ ಪಜಲು. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲಿ ಕೂಡ ಇದೆ. 6 ಪರ್ಸನ್ ABCDEF ಆರ್ ಸಿಟ್ಟಿಂಗ್ ಆನ್ ಅ ಲೀನಿಯರ್ ರೋ. ಅಂದರೆ ಸ್ಟ್ರೈಟ್ ಲೈನಲ್ಲಿ ಕೂತ್ಕೋತಾರೆ 6 ಪರ್ಸನ್. ಫೇಸಿಂಗ್ ನಾರ್ತ್. ಎಲ್ಲನೂ ನಾರ್ತ್ನ ಫೇಸ್ ಮಾಡ್ತಾ ಇದ್ದಾರೆ. ನಾಟ್ ನೆಸೆಸರಿಯಿಂದ ಸೇಮ್ ಆರ್ಡರ್. ಅವ್ರಿಗೆ ಡಿಫ್ರೆಂಟ್ ಕಲರ್ಸ್ ಇಷ್ಟ. ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ, ವೈಟ್ ಆ್ಯಂಡ್ ಬ್ಲ್ಯಾಕ್. ಇಲ್ಲಿಂದ ಶುರು ಆಗುತ್ತೆ. ಎ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ದ ಪರ್ಸನ್ ಹೂ ಲೈಕ್ಸ್ ರೆಡ್. ಎ ರೆಡ್ ಇಮಿಡಿಯೇಟ್ ಲೆಫ್ಟಲ್ಲಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಬಿ ಸಿಟ್ ಅಟ್ ಒನ್ ಆಫ್ ದಿ ಎಕ್ಸ್ಟ್ರೀಮ್ ಎಂಡ್. ಸೊ ಬಿನ ನಾವು ಇಲ್ಲಿ ತೊಗೊಂಡ್ರೆ
1 2 3 4 5 6 1 2 3 4 5 6 ಬಿ ಈ ಎಂಡಲ್ಲಿ ತಗೊಳ್ಳೋಣ. ನೆಕ್ಸ್ಟು ಆ್ಯಂಡ್ ಡಸ್ ನಾಟ್ ಲೈಕ್ ಯೆಲ್ಲೋ, ಬಿಗೆ ಯೆಲ್ಲೋ ಇಷ್ಟ ಇಲ್ಲ. ಓಕೆ, 3 ಪರ್ಸನ್ ಸಿಟ್ ಬಿಟ್ವೀನ್ ಎ ಆ್ಯಂಡ್ ಬಿ. 1 2 3 ಎ ಇಲ್ಲಿಗೆ ಬಂದರೆ ರೆಡ್ ಇಲ್ಲಿಗೆ ಬರುತ್ತೆ. 1 2 3 ಎ ಇಲ್ಲಿಗೆ ಬಂದರೆ ರೆಡ್ ಇಲ್ಲಿಗೆ ಬರುತ್ತೆ. ಓಕೆ, ಸಿ ಈಸ್ ಇಮಿಡಿಯೇಟ್ಲಿ ಟು ದ ಲೆಫ್ಟ್ ಆಫ್ ಪರ್ಸನ್ ಹೂ ಲೈಕ್ಸ್ ಯೆಲ್ಲೋ. ಸಿ ಯೆಲ್ಲೋದು ಇಮಿಡಿಯೇಟ್ ಲೆಫ್ಟಲ್ಲಿ ಕೂತ್ಕೊಳ್ಳುತ್ತೆ. ದ ಒನ್ ಹೂ ಲೈಕ್ ಬ್ಲೂ ಸಿಟ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಎ ಆ್ಯಂಡ್ ಡಿ. ಎ ಮತ್ತು ಡಿದು ಎಕ್ಸಾಕ್ಟ್ಲಿ ಬ್ಲೂ ಕೂರಬೇಕು, ಅಂದರೆ ಮಿನಿಮಮ್ ಒಂದು ಗ್ಯಾಪ್ ಇರಬೇಕು, ಅಥವಾ ಇಲ್ಲಿ ಮಧ್ಯ ಆಡ್ ನಂಬರ್ ಆಫ್ ಗ್ಯಾಪ್ ಇರಬೇಕು ಎ ಮತ್ತು ಡಿ ಮಧ್ಯೆ. ಸೊ ನಾವಿಲ್ಲಿ ನೋಡಿಕೊಂಡಾಗ ಎದು ಆ ಕಡೆ ಬರೀ ಒಂದು ಗ್ಯಾಪ್ ಇದೆ, ಸೊ ನಮಗೆ ಡಿ ಈ ಸೈಡೇ ಬರುತ್ತೆ ಅಂತ ಆಯಿತು ಫಸ್ಟ್ ಕೇಸಲ್ಲಿ. 1 2 3 ಗ್ಯಾಪ್ ಇದೆ, ಬಟ್ 3 ಗ್ಯಾಪ್ ಆದಮೇಲೆ ಬಿ ಇದೆ. ನಾವು ಡಿನ ಇಲ್ಲಿ ಪ್ಲೇಸ್ ಮಾಡಿಕೊಂಡ್ರೆ ಜಸ್ಟ್ 2 ಬರುತ್ತೆ, ಅಲ್ಲಿ ಎಕ್ಸಾಕ್ಟ್ ಬ್ಲೂನ ನಾವು ಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಒಂದು ಗ್ಯಾಪ್ ಡಿ ಇಲ್ಲಿ ಇಟ್ಕೊಂಡ್ರೆ ಬ್ಲೂನ ನಾವು ಇಲ್ಲಿ ಪ್ಲೇಸ್ ಮಾಡ್ಕೊತೀವಿ. ಸಿಮಿಲರ್ ಇಲ್ಲಿ ಕೂಡ ಆಗುತ್ತೆ. ಸೊ ಡಿ ಈ ಕೇಸ್ ಇಲ್ಲೇ ಕ್ಯಾನ್ಸಲ್ ಆಯಿತು. ಯಾಕೆ ಹೇಳಿ, ಡಿನ ನಾವು ಇಲ್ಲಿ ಪ್ಲೇಸ್ ಮಾಡಿದರೆ ಬ್ಲೂಗೆ ಜಾಗ ಇಲ್ಲ, ಸೊ ಇಲ್ಲಿ ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಡಿಗೆ ಯೆಲ್ಲೋ ಇಷ್ಟ. ಯೆಲ್ಲೋದು ಇಮಿಡಿಯೇಟ್ ಲೆಫ್ಟ್ ಸಿ ಕೂರುತ್ತೆ. ನೆಕ್ಸ್ಟು ಆ್ಯಸ್ ಮೆನಿ ಪರ್ಸನ್ಸ್ ಸಿಟ್ ಲೆಫ್ಟ್ ಆಫ್ ದ ಒನ್ ಹೂ ಲೈಕ್ ವೈಟ್ ಸೇಮ್ ಆ್ಯಸ್ ಪರ್ಸನ್ ರೈಟ್ ಆಫ್ ಎಫ್. ಇವಾಗ ಎಫ್ಗೆ ಇಲ್ಲಿ ಜಾಗ ಇದೆ, ಇಲ್ಲಿ ಜಾಗ ಇದೆ. ಎಫ್ಗೆ ರೈಟಲ್ಲಿ 2 ಇದೆ ಅಂದರೆ ಲೆಫ್ಟಲ್ಲಿ 2 ಇರಬೇಕು, ಬಟ್ ಲೆಫ್ಟಲ್ಲಿ ಆಲ್ರೆಡಿ ಯೆಲ್ಲೋ ಪ್ಲೇಸ್ ಆಗಿದೆ. ಸೊ ಎಫಿಗೆ ಒಂದೇ ಜಾಗ ಎಂಡಲ್ಲಿ. ಸೊ ಎಂಡಲ್ಲಿ ಕೂತ್ಕೊಂಡ್ರೆ ವೈಟ್ನ ನಾವು ಬಿಗೆ ಪ್ಲೇಸ್ ಮಾಡಬೇಕಾಗತ್ತೆ. ಲೆಟರ್ಸಲ್ಲಿ ಉಳಿಯೋದು ಯಾವುದು, ಎ ಬಿ ಸಿ ಡಿ ಇ ಉಳಿಯುತ್ತೆ. ಎ ಮತ್ತು ಸಿದು ಕಲರ್ ನೋಡ್ಕೊಳ್ಳೋಣ. ದ ಒನ್ ಹೂ ಲೈಕ್ಸ್ ಬ್ಲ್ಯಾಕ್ ಸಿಟ್ ರೈಟ್ ಆಫ್ ಸಿ. ಸಿದು ರೈಟಲ್ಲಿ ಬ್ಲ್ಯಾಕ್ ಕೊಡಬೇಕಂದ್ರೆ ಎಗೆ ಬ್ಲ್ಯಾಕ್ ಕೊಡಬೇಕಾಗತ್ತೆ. ಒಂದು ಉಳಿಯುತ್ತೆ ಕಲರ್ ಯಾವುದು, ಗ್ರೀನ್. ಸೊ ಸಿಗೆ ಗ್ರೀನ್ ಇಷ್ಟು. ಇದು ಇವತ್ತು ಫೈನಲ್ ಅರೇಂಜ್ಮೆಂಟ್ ಆಗುತ್ತೆ. ಈ 3ನೇ ಪಜಲ್ ರಿಲೇಟೆಡು 5 ಕ್ವಶನ್ಸ್ ಇದೆ. ಈ ಕ್ವಶನ್ ಅಟೆಂಡ್ ಮಾಡಿಬಿಟ್ಟು ಆನ್ಸರ್ನ ಕಮೆಂಟ್ ಸೆಕ್ಷನ್ ಹಾಕೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇವತ್ತಿನ ಪಜಲ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋದು PDF ನಿಮಗೆ ನಂದು ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಚಾನಲ್ದು ಲಿಂಕ್ ನಿಮಗೆ ಪಿನ್ ಕಮೆಂಟಲ್ಲಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್, ಹ್ಯಾಪಿ ಲರ್ನಿಂಗ್.